ಬಾಯ್ಸ್ ಇಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಏನೂ ಆಗ್ತಾನೆ ಇಲ್ವಾ? ನಕ್ಕನ ಇದ್ದಂಗೆ ಇದೆ ಲೈಫು, ಅದೇ ರಾಗ, ಅದೇ ಹಾಡು, ಅದೇ ಫೋನು, ಅದೇ ರೀಲ್ಸು, ಫುಲ್ಲು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನನಗೆ ಗೊತ್ತು. ಸೊ ನೀವೇನಾದರೂ ಫುಲ್ ಡಿಮೋಟಿವೇಟ್ ಆಗಿದ್ದೀರಾ? ಜಸ್ಟ್ ನನ್ನ ಕಡೆಯಿಂದ ಒಂದು ಮೋಟಿವೇಶನಾಗಿ ಕೊಡ್ತಾ ಇದ್ದೀನಿ, ತಗೊಂಡು ಎಂಜಾಯ್ ಮಾಡಿ. ಸೊ ಅದು ನಮ್ಮ ಬೆಂಗಳೂರು ಬುಲ್ಸ್ ಕಡೆಯಿಂದ ನಮ್ಮ ಬೆಂಗಳೂರು ಬುಲ್ಸರು ಸ್ಟಾರ್ಟಿಂಗ್ ಇಲ್ಲಿ ಎಲ್ಲಿದ್ದರು ಓಕೆನಾ, ಜಸ್ಟ್ ಆ ಒಂದು ಜರ್ನಿನ ಈ ಒಂದು PK 2020 ಬೆಂಗಳೂರು ಬುಲ್ಸ್ ಅವ್ರ ಜರ್ನಿನ ರಿವೈಂಡ್ ಮಾಡ್ಕೊಳ್ಳಿ. ನಿಮಗೆ ಪಕ್ಕಾ ಮೋಟಿವೇಶನ್ ಸಿಗುತ್ತೆ ಮತ್ತು ಫುಲ್ ಗೂಸ್ ಬಂಪ್ಸ್ ಓಕೆನಾ, ರೋಮಾಂಚನ ಆಗಿಬಿಡುತ್ತೆ ಬಾಡಿ. ಯಾಕಂತ ಹೇಳಿದ್ರೆ ಬೆಂಗಳೂರು ಬುಲ್ಸ್ ಅವರು ಎಲ್ಲಿದ್ದರು ಸ್ಟಾರ್ಟಿಂಗು ಬಾಟಮಲ್ಲಿದ್ದ ಟೀಮು ಎಂತೆಂಥ ಸಿಚುವೇಶನ್ಗಳನ್ನ ಫೇಸ್ ಮಾಡಿಕೊಂಡು ಇವಾಗ ಟಾಪ್ 3 ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದರಿಂದ BC ರಮೇಶ್ ಅವ್ರದ್ದು ಸಖತ್ತು ಮಾಸ್ಟರ್ ಮೈಂಡ್ ವರ್ಕ್ ಮಾಡಿ ಅವ್ರನ್ನ ಟ್ರೈನ್ ಮಾಡಿದ್ದಾರೆ. ಸೊ ಈ ಥರ ಒಂದು ಟೀಕೆಗಳನ್ನು ಕೇಳಿಕೊಂಡು ಬೆಂಗಳೂರು ಬುಲ್ಸ್ ಅವರು ಟಾಪ್ 3ಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇಷ್ಟೇ ಮಗ, ಅವರಿಗೆ ಕೊಡಬೇಕಾಗಿರೋದು ನಮ್ಮ ರೆಸ್ಪೆಕ್ಟು. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ವೀಡಿಯೋನ ಮಾಡ್ತೀನಿ, ಬಟ್ ಇವಾಗಂತೂ ಆಗಲ್ಲ, ಒಂದಿನ ಪಕ್ಕ ಮಾಡ್ತೀನಿ. ಸೊ ಇವಾಗ ನಾವು ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋದ. 8 ಟೀಮ್ಗಳು ಫೈಟ್ ಮಾಡ್ತಾ ಇರೋದು ಒಂದೇ ಒಂದು ಟ್ರೋಫಿಗೋಸ್ಕರ. 1 ಟ್ರೋಫಿ, ಮಿಗ್ದವ್ರಿಗೆಲ್ಲ ಚಿಪ್ಪು. ಸೊ ಯಾರಿಗೆಲ್ಲ ಚಿಪ್ ಸಿಗುತ್ತೆ ನೋಡೋದ. ಬಟ್ ಇಲ್ಲಿವರೆಗೂ ಈ ಒಂದು ಪ್ಲೇ ಆಫ್ ಯಾವ ಥರ ರೂಟ್ಗಳಿರುತ್ತೆ, ಯಾವ ಮ್ಯಾಚ್ ಗೆದ್ರೆ ಎಲ್ಲಿಗೆ ಹೋಗ್ತಾರೆ, ನಮ್ಮ ಬೆಂಗಳೂರು ಬುಲ್ಸ್ ಅವ್ರಿಗೆ ಎಷ್ಟು ಮ್ಯಾಚ್ನ ಗೆದ್ರೆ ಕಪ್ ಸಿಗುತ್ತೆ ಎಲ್ಲನೂ ಕೂಡ ಇವಾಗ ಡಿಸ್ಕಸ್ ಮಾಡೋದ. ಇವತ್ತಿನಿಂದ ಪ್ಲೇ ಆಫ್ ಕೂಡ ಸ್ಟಾರ್ಟ್ ಆಗ್ತದೆ. ಮತ್ತೆ ಇಲ್ಲಿ ಚಾರ್ಟ್ ಕೂಡ ನೋಡ್ತಾ ಇದ್ರ ಪ್ಲೇಯಿನ್ ಅಂತ, ಪ್ಲೇಯಿನ್ 1 and ಪ್ಲೇಯಿನ್ 2. ಇದರಲ್ಲಿ ಪ್ಲೇಯಿನ್ 1 ಅಲ್ಲಿ ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಆಡ್ತಾ ಇದ್ದಾರೆ. ಇದರಲ್ಲಿ ಯಾರು ಗೆಲ್ತಾರೆ ಅವರು ಎಲಿಮಿನೇಟರ್ 1ಗೆ ಹೋಗ್ತಾರೆ. ಅಂಡ್ ಪ್ಲೇಯಿನ್ 2 ಅಲ್ಲೂ ಕೂಡ ಮುಂಬೈ ವರ್ಸಸ್ ಪಟ್ನಾ ಪೈರೇಟ್ಸ್ ಅವರು ಆಡ್ತಾ ಇರ್ತಾರೆ. ಅವರು ಗೆದ್ದವರು ಎಲಿಮಿನೇಟರ್ 1ಗೆ ಹೋಗ್ತಾರೆ. ಎಲಿಮಿನೇಟರ್ 1 ಅಲ್ಲಿ ಗೆದ್ದವರು ಎಲಿಮಿನೇಟರ್ 2ಗೆ ಡೈರೆಕ್ಟಾಗಿ ಹೋಗ್ತಾರೆ. ಅಂಡ್ ಎಲಿಮಿನೇಟರ್ 2ಗೆ ಇನ್ನೊಂದು ಟೀಮ್ ಬೇಕಲ್ವಾ, ಅದಕ್ಕೋಸ್ಕರ ಮಿನಿ ಕ್ವಾಲಿಫೈರ್ನ ಆಡ್ತಾರೆ ಬುಲ್ಸ್ ವರ್ಸಸ್ ಟೈಟನ್ಸ್ ಅವರು. ಅದರಲ್ಲಿ ಯಾರು ಸೋಲ್ತಾರೆ ಅವರು ಎಲಿಮಿನೇಟರ್ 2ಗೆ ಬರ್ತಾರೆ ಓಕೆನಾ. ಇದರಲ್ಲಿ ಮಿನಿ ಕ್ವಾಲಿಫೈರಲ್ಲಿ 2 ನಮಗೆ ಚಾನ್ಸ್ ಇರುತ್ತೆ, ಒಂದು ಸೋತ್ರೆ ಇನ್ನೊಂದು ಚಾನ್ಸ್ ಕೂಡ ಇರುತ್ತೆ, ಅಲ್ಲಿ ಗೆದ್ದು ಕೂಡ ಬರ್ಬೋದು. ಅಂಡ್ ಇಲ್ಲಿ ಯಾರು ಮಿನಿ ಕ್ವಾಲಿಫೈರ್ ಸೋಲ್ತಾರೆ ಅವರು ಎಲಿಮಿನೇಟರ್ 2ಗೆ ಹೋಗ್ತಾರೆ. ಅಂಡ್ ಎಲಿಮಿನೇಟರ್ 2 ಅಲ್ಲಿ ಯಾರು ಗೆಲ್ತಾರೆ ಅವರು ಡೈರೆಕ್ಟ್ ಆಗಿ ಎಲಿಮಿನೇಟರ್ 3 ಕೂಡ ಬರ್ತಾರೆ ಓಕೆನಾ. ಅದರಲ್ಲಿ ಮಿನಿ ಕ್ವಾಲಿಫೈರ್ ಯಾರು ಗೆದ್ದಿರ್ತಾರೆ ಅವರು ಎಲಿಮಿನೇಟರ್ 3ಗೆ ಹೋಗ್ತಾರೆ. ಅವರು ಕೂಡ ಇಲ್ಲಿ ಯಾರು ಗೆಲ್ತಾರಲ್ಲ ಎಲಿಮಿನೇಟರ್ 3 ಅಲ್ಲಿ ಗೆದ್ದುಬಿಟ್ಟು ಡೈರೆಕ್ಟ್ ಕ್ವಾಲಿಫೈರ್ 2ಗೆ ಬರ್ತಾರೆ. ಒಂದು ಟೀಮ್ ಬಂತು ಇವಾಗ ಕ್ವಾಲಿಫೈರ್ 2ಗೆ. ಸೊ ಇನ್ನೂ ಒಂದು ಟೀಮ್ ಬೇಕಾಗಿದೆ, ಅದಕ್ಕೋಸ್ಕರ ಕ್ವಾಲಿಫೈರ್ 1 ಅಲ್ಲಿ ಯಾರು ಸೋತಿರ್ತಾರೆ, ಡಬಾಂಗ್ ಡೆಲ್ಲಿ ವರ್ಸಸ್ ಪುಣೆ ಪಟ್ಟನ್ಸ್ ಇದೆ, ಇದರಲ್ಲಿ ಯಾರು ಸೋಲ್ತಾರೆ ಅವರು ಡೈರೆಕ್ಟ್ ಎಲಿಮಿನೇಟರ್ 2ಗೆ ಬರ್ತಾರೆ ಮಗ, ಅಷ್ಟೇ ಓಕೆನಾ. ನೆಕ್ಸ್ಟು ಕ್ವಾಲಿಫೈರ್ 2 ಅಲ್ಲಿ ಯಾರು ಗೆಲ್ತಾರೆ ಅವರು ಫೈನಲ್ಗೆ ಬರ್ತಾರೆ. ಇಲ್ಲಿ ಒಂದು ಅಡ್ವಾಂಟೇಜು, ಟಾಪ್ 2 ಫಿನಿಶ್ ಮಾಡಿರೋ ಟೇಬಲಲ್ಲಿ ಡಬಾಂಗ್ ಡೆಲ್ಲಿ ವರ್ಸಸ್ ಪುಣೆ ಪಟ್ಟನ್ಸ್ ಅವರು ಒಂದೇ ಒಂದು ಮ್ಯಾಚ್ ಗೆದ್ದರೆ ಸಾಕು ಡೈರೆಕ್ಟು ಫೈನಲ್ಗೆ ಬರ್ತಾರೆ. ಸೊ ಈ ಒಂದು ಫೈನಲ್ಲಿ ಯಾರು ಗೆಲ್ತಾರೆ ಅವರು ಕಪ್ನ ಗೆಲ್ತಾರೆ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಅವ್ರಿಗೆ 4 ಚಾನ್ಸ್ ಇದೆ. ಫಸ್ಟ್ ಒಂದು ಮಿನಿ ಕ್ವಾಲಿಫೈರ್ ಗೆಲ್ಲಬೇಕು, ಅದಾದಮೇಲೆ ಎಲಿಮಿನೇಟರ್ 3ನ ಗೆಲ್ಲಬೇಕು, ಅದಾದಮೇಲೆ ಕ್ವಾಲಿಫೈರ್ 2ನ ಗೆಲ್ಲಬೇಕು, ಅದಾದಮೇಲೆ ಫೈನಲ್ನ ಗೆಲ್ಲಬೇಕು. ಟೋಟಲ್ ಆಗಿ 4 ಮ್ಯಾಚ್ ಅಂದರು ಬೆಂಗಳೂರು ಬುಲ್ಸ್ ಬ್ಯಾಕ್ ಟು ಬ್ಯಾಕ್ ಗೆದ್ದುಬಿಟ್ರೆ ಈ ಒಂದು ಸೀಸನ್ ಕಪ್ ಎತ್ಕೊಂಡು ನಮ್ಮ ಬೆಂಗಳೂರಿಗೆ ಬಂದು ಫುಲ್ ಸೆಲೆಬ್ರೇಟ್ ಮಾಡೋದಷ್ಟೇ. ಸೊ ನೋಡೋದ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ಸೊ ಇದು ಪ್ಲೇಯಿನ್ ಅಂಡ್ ಪ್ಲೇ ಆಫ್ದು ಏನಿದು ಚಾರ್ಟು. ಸೊ ಈ ಒಂದು ಚಾರ್ಟಲ್ಲಿ ಯಾರೆಲ್ಲ ಅಚೀವ್ಮೆಂಟ್ನ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ. ಯಾರು ಈ ಒಂದು ಸೀಸನ್ನು ಕಪ್ನ ಗೆಲ್ಬೋದು, ಸೆಮಿಫೈನಲ್ಸ್ಗೆ ಯಾರು ಬರ್ತಾರೆ, ಕ್ವಾಲಿಫೈರ್ 2ಗೆ ಯಾರು ಬರ್ತಾರೆ, ಫೈನಲ್ಗೆ ಯಾರು ಬರ್ತಾರೆ ಅಂತ ಕಾಮೆಂಟ್ ಮಾಡಿ. ಸೊ ನೋಡೋದ, ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ಅವರು ತೆಲುಗು ಟೈಟನ್ಸ್ ವಿರುದ್ಧ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ನಾವು ಈ ಒಂದು ಸೀಸನು ಲೀಗ್ ಸ್ಟೇಜಸ್ಸಲ್ಲಿ ಆಲ್ರೆಡಿ ತೆಲುಗು ಟೈಟನ್ಸ್ ವಿರುದ್ಧ ಒಂದು ಮ್ಯಾಚ್ನ ಗೆದ್ದಿದ್ದೀವಿ, ಅವರು ಕೂಡ ಒಂದನ್ನ ಗೆದ್ದಿದ್ದಾರೆ. ಓಕೆ, ಅದೆಲ್ಲ ಆಯಿತು. ದೆನ್ ಪುಣೆ ಪಟ್ಟನ್ಸ್ ವರ್ಸಸ್ ಡಬಾಂಗ್ ಡೆಲ್ಲಿ ಟೀಮಲ್ಲಿ ನನ್ನ ಪ್ರಕಾರ ಡಬಾಂಗ್ ಡೆಲ್ಲಿ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಯಾರಾದರೂ ಗೆಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವ್ರಿಗೆ 4 ಮ್ಯಾಚು ಬ್ಯಾಕ್ ಟು ಬ್ಯಾಕ್ ಗೆದ್ದರೆ ಓಕೆನಾ ಈ ಒಂದು ಸೀಸನ್ ಕಪ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಸೊ 2 ಚಾನ್ಸ್ ಸಿಗುತ್ತೆ ಆ್ಯಕ್ಚುಲಿ ಮಿನಿ ಕ್ವಾಲಿಫೈರಲ್ಲಿ. ಅಲ್ಲಿ ಸೋತ್ರು ಕೂಡ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಎಲಿಮಿನೇಟರ್ 2 ಅಲ್ಲಿ ಬಂದು ನಾವು ಮತ್ತೆ ಒಂದು ಚಾನ್ಸ್ನ ಪ್ರೂವ್ ಮಾಡ್ಬೋದು. ಮಿನಿ ಕ್ವಾಲಿಫೈರ್ ಸೋತ್ರೆ ಮಗ ನಾವು ಆಡಬೇಕಾಗಿರೋದು 5 ಮ್ಯಾಚ್ ಆಗಿಬಿಡುತ್ತೆ, ಗೆದ್ದರೆ 4 ಮ್ಯಾಚ್ ಆಗುತ್ತೆ. ನೋಡೋದ ಏನಾಗುತ್ತೆ, ನಿಮ್ಮ ಪ್ರಕಾರ ಏನೇನಾಗ್ಬೋದು ಅಂತ ಕಾಮೆಂಟ್ ಮಾಡಿ. ಈ ಒಂದು ಸೀಸನ್ ಯಾರು ಕಪ್ ಗೆಲ್ಬೋದು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ಅಂತಲೇ ಹೇಳ್ತೇನೆ. ಸಿಗ್ತೀರಾ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. ಸಿ ಯು.